ಬಿಗ್ ಬಾಸ್ ಇನ್ನೇನು ಕೊನೆಯ ಹಂತದಲ್ಲಿದೆ. ಇಂದೇ ಭರ್ಜರಿ ಫಿನಾಲೆ ನಡೆಯಲಿದ್ದು, ಯಾರು ಗೆಲ್ತಾರೆ, ಯಾವ ಸ್ಪರ್ಧಿ 37 ಕೋಟಿ ಮತ ಪಡೆದಿದ್ದಾರೆ ಎಂಬ ಕುತೂಹಲಕ್ಕೆ ಇಂದೇ ಸುದೀಪ್ ಅಂತ್ಯ ಹಾಡಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಪ್ರೀ ಫಿನಾಲೆ ಸಂದರ್ಭದಲ್ಲಿ ಅನೇಕರಿಗೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಹೌದು, ನಿನ್ನೆ ನಡೆದ ಪ್ರೀ ಫಿನಾಲೆಯಲ್ಲಿ ಸುದೀಪ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಸ್ಪರ್ಧಿಗಳಿಗೆ ಕೆಲವು ಚಟುವಟಿಕೆ ಮಾಡಿಸಿದ್ರು. ಆದ್ರೆ ಇದೇ ವೇಳೆ ಕಿಚ್ಚನ ಚಪ್ಪಾಳೆ ಬಗ್ಗೆಯೂ ಮಾತನಾಡಿ ಟಾಂಗ್ ಕೊಟ್ಟಿದ್ದಾರೆ. ಈ ಬಾರಿ ಬಿಗ್ ಬಾಸ್ನ ಹವಾ ಜೋರಾಗಿದೆ. ಎಲ್ಲೆಲ್ಲೂ ಸ್ಪರ್ಧಿಗಳ ಕಟ್ಔಟ್ ನಿಲ್ಲಿಸಿ ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ. ಗಿಲ್ಲಿ ಹಾಗೂ ಅಶ್ವಿನಿ ಮಧ್ಯೆ ಭರ್ಜರಿ ಫೈಟ್ ಇದ್ದು, ಯಾರು ಗೆಲ್ತಾರೆ ಎಂಬ ಪ್ರಶ್ನೆಗೆ ಇಂದು ಕಿಚ್ಚ ಉತ್ತರ ನೀಡಲಿದ್ದಾರೆ. ಅದೇ ರೀತಿ ಇಬ್ಬರ ಫ್ಯಾನ್ಸ್ ಮಧ್ಯೆ ಜಟಾಪಟಿ ನಡೀತಿದ್ದು, ಬಿಗ್ ಬಾಸ್ ಸುದೀಪ್ಗೆ ಧಮಕಿ ಹಾಕುವವರಿಗೆ ತಲುಪಿದೆ. ಕೊನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅಶ್ವಿನಿ ಮತ್ತು ಧ್ರುವಂತ್ಗೆ ನೀಡಿದ್ದ ಚಪ್ಪಾಳೆ ಬಗ್ಗೆ ಭಾರಿ ಚರ್ಚೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಕಿಚ್ಚನನ್ನ ಅನೇಕರು ಟ್ರೋಲ್ ಮಾಡಿದ್ರು. ಇದೇ ವಿಚಾರವಾಗಿ ಪ್ರೀ ಫಿನಾಲೆಯಲ್ಲಿ ಇದಕ್ಕೆಲ್ಲ ಸುದೀಪ್ ಸರಿಯಾಗಿ ಮಾಂಜಾ ಕೊಟ್ಟು ಬುದ್ಧಿವಾದ ಹೇಳಿದ್ದಾರೆ. ಪ್ರೀ ಫಿನಾಲೆಯಲ್ಲಿ ಮಾತನಾಡಿದ ಸುದೀಪ್, ಕಿಚ್ಚನ ಚಪ್ಪಾಳೆ ನನ್ನ ಅನಿಸಿಕೆ. ಬಿಗ್ ಬಾಸ್ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಒಬ್ಬ ಸುದೀಪ್ನಿಂದ ಅಲ್ಲ. ಬಿಗ್ ಬಾಸ್ ಎಲ್ಲರ ಕೊಡುಗೆ. ನಮ್ಗೆಲ್ಲ ಯಾರು ಅರ್ಹರೋ ಅವರನ್ನ ಹುರಿದುಂಬಿಸಬೇಕು ಅಂತ ಶಿಕ್ಷಕರು ಹೇಳಿಕೊಟ್ಟಿದ್ರು. ಗೆಲ್ಲುವವರು ಯಾರೇ ಇರಬಹುದು, ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಎಂದಾಗ ನ್ಯಾಯವಾಗಿ ಚಪ್ಪಾಳೆ ಕೊಟ್ಟಿದ್ದೇನೆ. ಕಿಚ್ಚನ ಚಪ್ಪಾಳೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಜೀವನದ ಮೇಲೆ ಗಮನ ಹರಿಸಿ. ಕಿಚ್ಚನ ಚಪ್ಪಾಳೆ ಮೇರೆ ಅಲ್ಲ. ನಮ್ಮದು ಉದ್ಧಾರ ಮಾಡೋ ಚಪ್ಪಾಳೆ, ಹೊರಗೆ ತಟ್ಟುತ್ತಾ ಇರೋದು ಹಾಳು ಮಾಡೋ ಚಪ್ಪಾಳೆ ಅಂತ ಟ್ರೋಲ್ ಮಾಡಿದವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಕ್ರೇಜ್ ಫುಲ್ ಜೋರಾಗಿದ್ದು, ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನ ಕಾದು ನೋಡ್ಬೇಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.